ಸೊ ಈಸ್ ಜಸ್ಟ್ 18 ಆ್ಯಂಡ್ ಈಸ್ ಟೆಲ್ಲಿಂಗ್ ಅವ್ರ ಮಂತ್ಲಿ ಹತ್ತತ್ರ 1 lakh ವರೆಗೂ ಅರ್ನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ವಿತೌಟ್ ಗೋಯಿಂಗ್ ಟು ಎನಿ ಡಿಗ್ರಿ, ಜಸ್ಟ್ ಜಾಯಿನ್ ಟು ಮ್ಯಾಗ್ನಸ್. ಸೊ ದಿಸ್ ಇಸ್ ಹೌ ದ ಕಾನ್ಫಿಡೆಂಟ್ ಮ್ಯಾಗ್ನಸ್ ಸ್ಟೂಡೆಂಟ್ಸ್ ಆರ್ ಕರೆಂಟ್ಲಿ. ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಭುವನ್ ಅಂತ. ಯಾವ ಏಜ್ ನಿಮ್ದು? ವಾಟ್ಸ್ ಯರ್ ಏಜ್ ರೈಟ್ ನೌ? ಏಜ್ 17 ಕಂಪ್ಲೀಟ್ ಆಗಿ ಜಸ್ಟ್ 18 ಎಂಟರ್ ಆಗ್ತಾ ಇದ್ದೀರಾ. ಸೊ ನೀವು ಎಷ್ಟು ವರ್ಷ ಅಥವಾ ಲೈಕ್ ಫ್ರಮ್ ಹೌ ಮೆನಿ ಇಯರ್ಸ್ ಯು ಆರ್ ಫ್ರಮ್ ಮ್ಯಾಗ್ನಸ್? ಅಂದರೆ ಎಷ್ಟು ವರ್ಷದ ಕೋರ್ಸ್ ತೊಗೊಂಡ್ರಿ ನೀವು? ನಾನು 10 months ಕೋರ್ಸ್ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಸೊ ಯೂಶುವಲ್ ಆಗಿ ಎಲ್ಲ ಸ್ಟೂಡೆಂಟ್ಸ್ ಹೆಂಗಂದ್ರೆ PU ಆಗಿದ ತಕ್ಷಣ ಡಿಗ್ರಿಗೆ ಹೋಗ್ಬೇಕು ಅಂತ ಬರ್ತಾರೆ. ಬಟ್ ನೀವು ಸ್ವಲ್ಪ ಡಿಫ್ರೆಂಟ್ ಆಗಿ ಮ್ಯಾಗ್ನಸ್ಸಿಗೆ ಬಂದ್ರಲ್ವಾ? ಸೊ ಯಾಕೆ ಆ ಒಂದು ಒಪಿನಿಯನ್ ಚೇಂಜ್ ಆಯಿತು ನಿಮಗೆ? ಮ್ಯಾಗ್ನಸ್ಗೆ ಯಾಕೆ ಹೋಗಬೇಕು, ಡಿಗ್ರಿ ಬೇಡ ಅಂತ ಯಾಕೆ ಅನಿಸ್ತು? ಇವಾಗ ಅಂದರೆ ಡಿಗ್ರಿ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್, ಸ್ಯಾಲ್ರಿ ಇರಲ್ಲ, ಫ್ಯೂಚರ್ ಇರಲ್ಲ, ಬಟ್ ನಮ್ಮ ಹತ್ರ ಸ್ಕಿಲ್ ಇರಲ್ಲ. ಬಟ್ ನಾವು ಮ್ಯಾಗ್ನಸ್ಸಿಗೆ ಬಂದು ಸ್ಕಿಲ್ ಡೆವಲಪ್ ಮಾಡ್ಕೋಬೋದು, ನಮ್ಮ ಫ್ಯೂಚರ್ ಡೆವಲಪ್ ಮಾಡ್ಕೋಬೋದು, ಬಟ್ ಬೇಗ ಲೈಫಲ್ಲಿ ಸಕ್ಸಸ್ ಆಗ್ಬೋದು ಅಂತ ಮ್ಯಾಗ್ನಸ್ ಯೂಸ್ ಮಾಡ್ತೀವಿ. ಸೊ ನೀವೇನೆಲ್ಲ ಕೋರ್ಸ್ ಮಾಡಿದ್ದೀರಾ ಮ್ಯಾಗ್ನಸ್ಸಲ್ಲಿ? ಎನಿ ಪರ್ಟಿಕ್ಯುಲರ್ ಕೋರ್ಸ್ ತೊಗೊಂಡ್ರೆ ಅಥವಾ ಓವರ್ ಆಲ್ ಎಲ್ಲ ಒಟ್ಟಿಗೆ ಮಾಡ್ತಿದ್ದೀರಾ? ಓವರ್ ಆಲ್ ಎಲ್ಲ ಒಟ್ಟಿಗೆ CMT ಆಗಿರ್ಬೋದು, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, AI, ಇಂಗ್ಲೀಷ್, ಹಿಂದಿ. ನಾನು ಕೇಳ್ಪಟ್ಟೆ ಮ್ಯಾಗ್ನಸ್ಸಲ್ಲಿ ಟ್ರೈನಿಂಗ್ ಮಾಡುವಾಗ ಒಂದು ಸ್ಟೈಫಂಡ್ ಅಂತ ಬರುತ್ತೆ ಅಂತ, ಸಮ್ ಕೈಂಡ್ ಆಫ್ ಲೈಕ್ ಮಾನಿಟರಿ ಬೆನಿಫಿಟ್ ನಿಮಗೆ ಟ್ರೈನಿಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಅಂತ. ಸೊ ಅದು ನಿಮಗೆ ಬರ್ತಾ ಇದೆಯಾ ಹೇಗೆ? ಬಿಕಾಸ್ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತಲ್ವಾ? ಹೌದು, 100% ಬರ್ತಾ ಇದೆ. ನೈಸ್. ಸೊ ಇಟ್ ಈಸ್ ಹೆಲ್ಪಿಂಗ್ ಯು ಔಟ್ ಅಂತ? ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ನಿಮ್ಗೆ ಗೊತ್ತಿತ್ತಾ ಯೂಶುವಲ್ ಆಗಿ ಟ್ರೈನಿಂಗ್ ಬೇರೆ ಕಡೆ ಹೋದ್ರೆ, ಬೇರೆ ಕಡೆ ಎಲ್ಲ ಟ್ರೈನಿಂಗ್ ಅಂತ ಸ್ಪೆಷಲ್ ಆಗಿ ಏನು ಸ್ಟೈಫಂಡ್ ಆಗಿ ಮಾನಿಟರಿ ಬೆನಿಫಿಟ್ಸ್ ಕೊಡಲ್ಲ, ಬಟ್ ಇಲ್ಲಿ ದೇ ಆರ್ ಗಿವಿಂಗ್ ಯು ಅಂದ್ರೆ ಹೌ ಡು ಯು ಫೀಲ್ ಅಬೌಟ್ ದಿಸ್? ಹೌದು, ಕಲಿಯೋ ಟೈಮಲ್ಲಿ ನಮ್ಗೆ ಸ್ಟೈಫಂಡ್ ಸಿಗೋದು ತುಂಬ ಯೂಸ್ ಆಗ್ತಿದೆ. ಫ್ಯಾಮಿಲಿ ಆಗಿರ್ಬೋದು ನಮಗೆಲ್ಲ ತುಂಬ ಯೂಸ್ ಆಗ್ತಾ ಇದೆ. ಈಗ ಮ್ಯಾಗ್ನಸ್ಗೆ ಬಂದ್ರಿ, ಕಲ್ತ್ರಿ, ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಾ. ಸೊ ಫ್ಯೂಚರಲ್ಲಿ ಒಂದು ನಿಮ್ದೇ ಆದಂತ ಒಂದು ಆರ್ಗನೈಸೇಷನ್ ಅಥವಾ ಒಂದು ಶಾಪ್ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಎಸ್ಟಿಮೇಟ್ಲಿ ನೀವ್ಗೇನು ಅನ್ಸುತ್ತೆ ಆಸ್ ಅನ್ ಇಂಡಿವಿಜುವಲ್ ಜಾಯ್ನಿಂಗ್ ಟು ಮ್ಯಾಗ್ನಸ್ ನೀವೇನು ಅರ್ನ್ ಮಾಡ್ಬೋದು? ನಿಮಗೆ ಏನು ಕಾನ್ಫಿಡೆಂಟ್ ಇದೆ ಆಫ್ಟರ್ ಜಾಯ್ನಿಂಗ್ ಟು ಮ್ಯಾಗ್ನಸ್, ಅಥವಾ ನೀವೇನು ಅಚೀವ್ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಇದೆ? ಟೆಲ್ ಟು ಅವರ್ ಆಡಿಯನ್ಸ್. ಓಕೆ, ಮ್ಯಾಗ್ನಸ್ಸಿಗೆ ನನಗೆ ಕಂಪ್ಲೀಟ್ ಆಯಿತು. ಇವಾಗ ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಶಾಪ್ ಓಪನ್ ಮಾಡಿದೆ. ಮೇ ಬಿ ನಾನು ಕರೆಕ್ಟಾಗಿ ವರ್ಕ್ ಮಾಡಿದೆ, ತಿಂಗಳಿಗೆ 1 lakh ಆರಾಮ್ಸೆ ಅರ್ನ್ ಮಾಡ್ಬೋದು. ಸೊ ಈಸ್ ಜಸ್ಟ್ 18 ಆ್ಯಂಡ್ ಈಸ್ ಟೆಲ್ಲಿಂಗ್ ಅವ್ರ ಮಂತ್ಲಿ ಹತ್ತತ್ರ 1 lakh ವರೆಗೂ ಅರ್ನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ವಿತೌಟ್ ಗೋಯಿಂಗ್ ಟು ಎನಿ ಡಿಗ್ರಿ, ಜಸ್ಟ್ ಜಾಯಿನ್ ಟು ಮ್ಯಾಗ್ನಸ್. ಸೊ ದಿಸ್ ಇಸ್ ಹೌ ದ ಕಾನ್ಫಿಡೆಂಟ್ ಮ್ಯಾಗ್ನಸ್ ಸ್ಟೂಡೆಂಟ್ಸ್ ಆರ್ ಕರೆಂಟ್ಲಿ. ಸೊ ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರೋ ಫಾರ್ ಪೀಪಲ್ ಹೂ ವಾಂಟ್ಸ್ ಟು ಜಾಯಿನ್ ಮ್ಯಾಗ್ನಸ್ ಆರ್ ಫಾರ್ ಆಲ್ ದ ಯೂತ್ಸ್? ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದು ಅಂದರೆ ಮ್ಯಾಗ್ನಸ್ಸಿಗೆ ಬನ್ನಿ, ಸೇರಿ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ, ಫ್ಯೂಚರ್ನ ಬೇಗ ಸೆಟಲ್ ಮಾಡ್ಕೊಳ್ಳಿ ಅಂತ ಹೇಳಿ.